ಹಾಂ, ನಮಸ್ಕಾರ ಎಲ್ಲರಿಗೂ. ಅದೇ ಇವತ್ತು ಅಬ್ಜೆಕ್ಟಿವ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಅಂದರೆ ನೌನು, ಪ್ರೊನೌನು ಅವೆರಡರ ಬಗ್ಗೆ ಕೊಟ್ಟಿದ್ದೀನಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಬೇಕಾದ್ರೆ ಹೋಗಿ ನೋಡಿ. ಸರಿನಾ? ಅಬ್ಜೆಕ್ಟಿವ್ ಅಂದರೆ ಏನಪ್ಪ ಅಂದರೆ ವೆರಿ ಸಿಂಪಲ್, ಅಂದರೆ ಇಟ್ ಮಾಡಿಫೈಸ್ ದ ನೌನನ್ನು ಮಾಡಿಫೈ ಮಾಡುತ್ತೆ ಅನ್ನೋದೊಂದು ಇನ್ಫಾರ್ಮೇಷನ್ ಅಷ್ಟೇ. ಸರಿನಾ? ಇನ್ನೆಲ್ಲೂ ಅದರ ಫಂಕ್ಷನ್ ಇನ್ನೆಲ್ಲೂ ಜಾಸ್ತಿ ಎಲ್ಲೂ ಇರಲ್ಲ. ಸರಿನಾ? ಮಾಡಿಫೈಸ್ ದ ನೌನ್, ಅದೇ ಅಷ್ಟೇ. ಆಮೇಲೆ ಪ್ರಿಸೀಡಿಂಗ್ ಇಟ್ ಅಂದರೆ ಅದಕ್ಕಿಂತ ಮುಂಚೆ ಬರುತ್ತೆ. ಅಂದರೆ ನೌನ್ ಯಾವುದಾದ್ರು ಒಂದು ನೌನ್ ತೊಗೊಂಡ್ರೆ ಅದಕ್ಕಿಂತ ಮುಂಚೆ ಬರುತ್ತೆ. ಆಫ್ಟರ್ ನೌನ್ ಬರಲ್ಲ. ಆಫ್ಟರ್ ನೌನ್ ಬರಬೇಕಾದ್ರೆ ಏನಪ್ಪ ಅಂದರೆ ಒಂದು SVC ಅಂದರೆ ಏನಾದ್ರು ಕಾಂಪ್ಲಿಮೆಂಟ್ ಅಂತ ಒಂದು ಯೂಸ್ ಮಾಡಿದ್ರೆ ಅದೊಂದರಲ್ಲೇ ಬರೋದು ಚಾನ್ಸಸ್ ಇರುತ್ತೆ. ಒಂದು ಅಬ್ಜೆಕ್ಟಿವ್ ಈ ಸ್ಟಾಲ್ ಅಂತ ಯೂಸ್ ಮಾಡ್ತೀವಿ, ಅಂದರೆ ವರ್ಬ್ ಇಸ್ ಎ ಲಿಂಕಿಂಗ್ ವರ್ಬ್ ಅಂತ ಯೂಸ್ ಮಾಡ್ಕೊಂಡು ಸಬ್ಜೆಕ್ಟು ಈ ಸಬ್ಜೆಕ್ಟ್ ಇಸ್ ವರ್ಬ್, ಸಬ್ಜೆಕ್ಟ್ ಇಸ್ ಈ ವರ್ಬ್ ಅಂದರೆ ಇಸ್ ಅಂತ ಲಿಂಕಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಟಾಲ್ ಅಂತಂದರೆ ಕಾಂಪ್ಲಿಮೆಂಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಆ ಥರ SVC ಫಾರ್ಮ್ಲಿ ಇದ್ರೆ ಮಾತ್ರ ನಾವು ಅಬ್ಜೆಕ್ಟಿವ್ ಸಪ್ರೇಟ್ ಯೂಸ್ ಮಾಡ್ತೀವಿ. ಇಲ್ಲಿ ಹೋದರೆ ಆಲ್ಮೋಸ್ಟು ಅದು ನೌನ್ನ ಮಾಡಿಫೈ ಮಾಡ್ತಾ ಇರುತ್ತೆ. ಅದು ಒಂದಾಯಿತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಏನಾದರೂ ನೌನ್ ಆದಮೇಲೆ ಯೂಸ್ ಮಾಡ್ತೀವಿ ಅಂದರೆ ಏನಪ್ಪ ಅಂದರೆ ಒಂದು ಪ್ರಿಪೊಸಿಷನ್ ಫ್ರೇಸ್ಗಳನ್ನ ಯೂಸ್ ಮಾಡ್ತೀವಿ. ಇನ್ನು ಆಮೇಲೆ ಒಂದು ಇನ್ ದ ಪಾರ್ಕ್ ಏನಾದ್ರು ಒಂದು ಹೇಳ್ಬೇಕಾದ್ರೆ ಒಂದು ಅದರಲ್ಲಿ ಯೂಸ್ ಮಾಡ್ತೀವಿ. ಆ ಥರ ಅಂದರೆ ಪೂರ್ತಿ ಓಲ್ ಸೆಂಟೆನ್ಸ್, ಓಲ್ ನೌನ್ ಫ್ರೇಸ್ ಪ್ರಿಪೊಸಿಷನ್ ಫ್ರೇಸಸ್ನೇ ನಾವು ಅದನ್ನು ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡಿರ್ತೀವಿ. ಅದ್ರ ಬಗ್ಗೆ ಡೀಟೇಲಾಗಿ ಹೋಗೋಣ. ಫಸ್ಟು ಒಂದಷ್ಟು ಇನ್ಫಾರ್ಮೇಷನ್ ಹಿಂಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲೇನಿಲ್ಲ, ಇಲ್ಲಿ ನೋಡಿ ಫಸ್ಟ್ ವರ್ಡ್ ಅಂದರೆ ಇವಾಗ ನೌನ್ ಫ್ರೇಸ್ ಅಂತ ಹೇಳ್ತೀವಲ್ವ, ನೌನ್ ಫ್ರೇಸ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಬಿಟ್ಟಿದ್ದೀನಿ. ಬೇಕಾದ್ರೆ ನೋಡಿ. ನೌನ್ ಫ್ರೇಸ್ಗಳನ್ನ ಈಗ ಸಬ್ಜೆಕ್ಟ್ ಆಗಿ, ಆಬ್ಜೆಕ್ಟ್ ಆಗಿ, ಅಡ್ವರ್ಬ್ ಆಫ್ ಟೈಮು, ಅಡ್ವರ್ಬ್ ಆಫ್ ಪ್ಲೇಸು, ಅಡ್ವರ್ಬ್ ಆಫ್ ರೀಸನ್ನು, ಅಥವಾ ಇನ್ಸ್ಪೈಟ್ ಆಫ್ ಅಲ್ಲಿ ಆ ನೌನ್ ಫ್ರೇಸ್ ಯೂಸ್ ಮಾಡಿರ್ತೀವಿ. ಅಥವಾ ಪ್ರಿಪೊಸಿಷನ್ನು ಡಿಸ್ಪೈಟು ಅಲ್ಲಿ ಯೂಸ್ ಮಾಡಿರ್ತೀವಿ. ಅಥವಾ ಸಚ್, ಆ ಥರ ಒಂದಷ್ಟು ನೌನ್ ಫ್ರೇಸ್ಗಳು ಎಲ್ಲೆಲ್ಲಿ ಬರ್ತಾವೋ ಅಲ್ಲಿ ಯೂಸ್ ಮಾಡಿರ್ತೀವಿ. ಅಬ್ಜೆಕ್ಟಿವ್ ಎಲ್ಲಪ್ಪ ಅಂದರೆ ನೌನ್ ಫ್ರೇಸ್ ಅನ್ನೋದ್ರಲ್ಲಿ ಅಬ್ಜೆಕ್ಟಿವ್ ಪ್ಲಸ್ ನೌನ್ ಅಂತಿರುತ್ತೆ. ಇದನ್ನೇ ಅಬ್ಜೆಕ್ಟಿವ್. ಇದ್ರ ಬಗ್ಗೆನೇ ನಾವು ಇವತ್ತು ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸರಿನಾ? ಒಂದಷ್ಟು ಕನ್ನಡದಲ್ಲೂ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ. ಯಾಕಪ್ಪ ಅಂದರೆ ಒಂದೊಂದು ಸರಿ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಬೇಸಿಕ್ ಲೆವೆಲ್ಲಿರೋರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಇದರಲ್ಲೂ ಕೊಡ್ಬೋದು ಅಂದ್ಬಿಟ್ಟು ಒಂದಿಷ್ಟು ತಂದಿದ್ದೀನಿ, ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಸರಿನಾ? ಈಗ ನೋಡಿ, ಫಸ್ಟು ಒಂದು ನೌನ್ ಫ್ರೇಸ್ ತೊಗೋತೀನಿ. ನೋಡಿ, ನೌನ್ ಫ್ರೇಸಲ್ಲಿ ನೋಡಿ ಇಂಡಿವಿಜುವಲ್ ಪರ್ಸನ್ ಅಂತ ಹೇಳ್ತೀನಿ. ಇಂಡಿವಿಜುವಲ್ ಇಸ್ ಎ ಅಬ್ಜೆಕ್ಟಿವ್, ಪರ್ಸನ್ ಇಸ್ ಎ ನೌನು. ಸರಿನಾ? ಆ ನೌನ್ನ ಅಬ್ಜೆಕ್ಟಿವ್ ಮಾಡಿಫೈ ಮಾಡ್ತಾಯಿದೆ. ಸರಿನಾ? ಪ್ರತಿ ವ್ಯಕ್ತಿ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿ ಅಂತಂದರೆ ಯಾವುದಾದ್ರು ವ್ಯಕ್ತಿ ಆಗಿರ್ಬೋದು. ಒಂದು ಸ್ಪೆಸಿಫಿಕ್ಕಾಗಿ ಹೋಗೋದಕ್ಕೋಸ್ಕರ ಅಬ್ಜೆಕ್ಟಿವ್ಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ಮಾಡಿಫೈ ಮಾಡೋದಕ್ಕೆ, ಅದನ್ನು ಎಂಪಸೈಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಬ್ಜೆಕ್ಟಿವ್ಗಳನ್ನ. ನೌನನ್ನು ಅಂದರೆ ಒಂಥರ ಈಗ ನೌನ್ ಹೆಂಗಪ್ಪ ಅಂದರೆ ಒಬ್ಬ ರಾಜ ಇದ್ದಂಗೆ. ಅದು ಅಥವಾ ನೌನು ರಾಜ ಇದ್ದರೆ ಅವನು ಮಂತ್ರಿ, ಪಕ್ಕದಲ್ಲಿರೋ ಮಂತ್ರಿ ಏನಿರ್ತಾನೋ ಅವನು ಅವನೇ ಅಬ್ಜೆಕ್ಟಿವ್. ಸರಿನಾ? ಅಂದರೆ ಅವನು ರಾಜ ಎಲ್ಲಿ ಹೋಗ್ತಾನೋ ಮಂತ್ರಿ ಅಲ್ಲೇ ಹೋಗ್ತಾ ಇರ್ತಾನೆ, ಆ ಥರ. ಸರಿನಾ? ಅದೊಂದು ಕಾನ್ಸೆಪ್ಟ್ ನೀವು ಕ್ಲಿಯರಾಗಿ ಇಟ್ಕೊಂಡ್ರಿ. ಸರಿನಾ? ಇಂಡಿವಿಜುವಲ್ ಪರ್ಸನ್ ಅಂದರೆ ಪ್ರತಿ ವ್ಯಕ್ತಿ, ಸ್ವಲ್ಪ ಸ್ಪೆಸಿಫಿಕ್ ಆಯಿತು, ಆ ಥರ. ಇದನ್ನ ಏನಂತ ಹೇಳ್ತೀವಿ? ಅಬ್ಜೆಕ್ಟಿವ್ ಅಂತ. ಅನದರ್ ಸೋಷಿಯಲ್ ಡೆವಿಲ್ ಅಂತ ಹೇಳೋ ಒಂದು ವರ್ಡ್ ಇತ್ತು, ಸುಮ್ಮನೆ ತಗೊಂಬಂದು ಹಾಕೊಂಡಿದ್ದೀನಿ. ನೋಡಿ, ಡೆವಿಲ್ ಅಂತಂದರೆ ಏನಿಲ್ಲ, ಡೆವಿಲ್ ಅಂದರೆ ದೆವ್ವ ಅಂತ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ಪಿಡುಗು ಏನಾದರೂ ಒಂದಷ್ಟು PSI ಟ್ರಾನ್ಸ್ಲೇಷನ್ ಅಲ್ಲಿ ಇಲ್ಲಿ ಯೂಸ್ ಮಾಡ್ಬೇಕಾದ್ರೆ ಒಂದಷ್ಟು ವರ್ಡ್ಗಳು ಈ ಥರ ಯೂಸ್ ಮಾಡ್ಕೋತಾರೆ. ಪಿಡುಗು ಅಂತೀವಿ. ಪಿಡುಗು ಅಂತಂದರೆ ಏನಂತ ಹೇಳ್ತಾರೆ? ಡೆವಿಲ್ ಅಂತ, ಅದಕ್ಕೆ ಯೂಸ್ ಮಾಡ್ಬೋದು. ಸರಿನಾ? ಇದನ್ನು ನೌನ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಸಮಾಜದ ಅಂದರೆ ಇದು ಅಬ್ಜೆಕ್ಟಿವ್, ಮತ್ತೊಂದು ಅನ್ನೋದು ಅಬ್ಜೆಕ್ಟಿವ್. ಅಂದರೆ ಈ ಸೋಷಿಯಲ್ ಅನ್ನೋದು ಏನಾಗುತ್ತೆ? ಡೆವಿಲ್ನ ಮಾಡಿಫೈ ಮಾಡುತ್ತೆ. ಪುನಃ ಅನದರ್ ಅನ್ನೋದು ಏನಾಗುತ್ತೆ? ಸೋಷಿಯಲ್ ಡೆವಿಲ್ನ ಮಾಡಿಫೈ ಮಾಡ್ತಾ ಇರುತ್ತೆ. ಅಂದರೆ ಆ ಥರ ಲಿಂಕ್ ಇರುತ್ತೆ ಪೂರ್ತಿ. ಒಂದು ನೌನ್ ಫ್ರೇಸ್ ಅಂತ ಯೂಸ್ ಮಾಡ್ತೀವಿ. ಬೇಕಾದ್ರೆ ಇನ್ನೊಂದ್ರಲ್ಲಿ ಏನು ಮಾಡ್ತೀವಿ ಅಂದರೆ ಅಬ್ಜೆಕ್ಟಿವ್ಗಳನ್ನ 2 ಅಬ್ಜೆಕ್ಟಿವ್ ಅಂದರೆ ಎಷ್ಟು ಅಬ್ಜೆಕ್ಟಿವ್ ಯೂಸ್ ಮಾಡ್ಬೋದು ನೌನಿನ ಹಿಂದ್ಗಡೆ ಅಂದರೆ ಭಾಳಷ್ಟು ಅಬ್ಜೆಕ್ಟಿವ್ ಯೂಸ್ ಮಾಡ್ಬೋದು. ಒಂದು 7-8 ಅಬ್ಜೆಕ್ಟಿವ್ ಬೇಕಾದರೆ ಯೂಸ್ ಮಾಡ್ಬೋದು, ನೆಸೆಸಿಟಿ ಇದ್ದರೆ ಯೂಸ್ ಮಾಡ್ಬೋದು. ಸರಿನಾ? ಆಮೇಲೆ ಏನಪ್ಪ ಅಂದರೆ ಅದಕ್ಕೂ ಒಂದು ಪ್ಯಾಟ್ರನ್ ಇದೆ. ಪ್ಯಾಟ್ರನ್ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡೋಣ, ಅದ್ರ ಬಗ್ಗೆ ಏನು ಪ್ಯಾಟ್ರನ್ ಯಾವ ಥರ ಇದೆ ಅಂತಲೂ. ಸರಿನಾ? ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದೆಲ್ಲ ಯೂಸ್ ಮಾಡ್ಬೋದು. ಅಬ್ಜೆಕ್ಟಿವ್ಗಳನ್ನ 2 ಅಬ್ಜೆಕ್ಟಿವ್ ಯೂಸ್ ಮಾಡಿ, ಒಂದು ಅಬ್ಜೆಕ್ಟಿವ್ ಪ್ಲಸ್ 2 ಅಬ್ಜೆಕ್ಟಿವ್ ಯೂಸ್ ಮಾಡಿ ನಾವು ಒಂದೇ ನೌನನ್ನು 2 ಅಬ್ಜೆಕ್ಟಿವ್ ಅಂದರೆ ಈಗ ಆ ಥರನೂ ಯೂಸ್ ಮಾಡ್ಬೋದು. ಅಂದರೆ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ನಾಲೆಡ್ಜಬಲ್ ಪರ್ಸನ್ ಅಂತ ಯೂಸ್ ಮಾಡ್ತೀವಿ. ಇಂಟೆಲಿಜೆಂಟ್ ಅನ್ನೋದು ಅಬ್ಜೆಕ್ಟಿವ್, ನಾಲೆಡ್ಜಬಲ್ ಅನ್ನೋದು ಅಬ್ಜೆಕ್ಟಿವ್. ಎರಡೂ ಆ ಪರ್ಸನ್ನ ಮಾಡಿಫೈ ಮಾಡ್ತಾ ಇರುತ್ತೆ. ಸರಿ, ಆ ಥರನೂ ಯೂಸ್ ಮಾಡ್ಬೋದು. ಅದೇನು ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಜಸ್ಟ್ ನಾನು ಒಂದಷ್ಟು ನೌನ್ ಫ್ರೇಸ್ಗಳ ಬಗ್ಗೆ ತೊಗೊಂಡಿದ್ದೀನಿ. ನೋಡಿ, ಇಂಡಿಯನ್ ಅಂತ ಇದೆಯಲ್ಲ, ಇಂಡಿಯನ್ ಇಸ್ ಎ
ಇದು ನೌನು, ಸೊಸೈಟಿ ಅಂದರೆ ನೌನು, ಇಂಡಿಯನ್ ಅನ್ನೋದು ಯಾವ ಸೊಸೈಟಿ ಅನ್ನೋದನ್ನು ಹೇಳ್ತಾ ಇದೆ. ಇಂಡಿಯನ್ ಇಸ್ ಎ ಅಡ್ಜೆಕ್ಟಿವ್. ಸರಿನಾ? ಈಗ ರೂರಲ್ ಏರಿಯಾ ಅಂದರೆ ಈಗ ಇಂಡಿಯನ್ ಸೊಸೈಟಿ ಅಂದರೆ ಭಾರತದ ಸಮಾಜ ಅಂತ ಹೇಳ್ತೀವಿ. ಸರಿ, ರೂರಲ್ ಏರಿಯಾ ಅಂದರೆ ಗ್ರಾಮೀಣ ಪ್ರದೇಶ, ಏರಿಯಾ ಇಸ್ ಅ ಪ್ರದೇಶ. ಸರಿನಾ? ನೌನು ಯಾವ ಏರಿಯಾ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೋಸ್ಕರ ರೂರಲ್ ಅನ್ನೋದು ಏನಂತೀವಿ, ಇದನ್ನ ಅಡ್ಜೆಕ್ಟಿವ್ ಅಂತೀವಿ. ಸರಿನಾ? ಪ್ರಿಮಿಟಿವ್ ಸ್ಟೇಜ್ ಅಂದರೆ ಪುರಾತನ ಕಾಲದಲ್ಲಿ, ಅಥವಾ ಏನ್ಸಿಯಂಟ್ ಅಂದರೆ ಹಿಂದಿನ ಕಾಲದಲ್ಲಿ ಅಂತಲೂ ಹೇಳ್ಬೋದು. ಸರಿನಾ? ಹಿಂದಿನ ಕಾಲದಲ್ಲಿ ನಮ್ಮ 8th 9th ಬುಕ್ಗಳೆಲ್ಲ ಬರ್ತಾ ಇತ್ತಲ್ಲ, ಹಿಂದಿನ ಕಾಲ, ಪುರಾತನ ಕಾಲ, ಆ ಥರದಕ್ಕೆ ಇಂಗ್ಲೀಷಲ್ಲಿ ಹಿಂಗೆ ಏನ್ಸಿಯಂಟ್ ಅಥವಾ ಪ್ರಿಮಿಟಿವ್ ಸ್ಟೇಜ್ ಅಂತ. ಸ್ಟೇಜ್ ಅಂದರೆ ಆ ಕಾಲ, ಆ ಥರ. ಪ್ರಿಮಿಟಿವ್ ಅನ್ನೋದು ಏನು ಮಾಡ್ತಾ ಇರುತ್ತೆ, ಆ್ಯನ್ಸಿಯೆಂಟು ಅವೆರಡು ಮಾಡಿಫೈ ಮಾಡ್ತಾ ಇರುತ್ತೆ. IVE ಎಂಡಿಂಗ್ ಇದೆ, ENT ಎಂಡಿಂಗ್ ಇದೆ ನೋಡಿ. ಇವೆಲ್ಲ ಏನಂದ್ರೆ ಅಡ್ಜೆಕ್ಟಿವ್. ಇವೆರಡು ಅಡ್ಜೆಕ್ಟಿವ್ಸ್ ಅಂದರೆ ಒಂದೊಂದ್ಸರಿ ಯಾವ್ದು ಬೇಕಾದ್ರೂ ಇಂಟರ್ಚೇಂಜಬಲ್ ಯೂಸ್ ಮಾಡೋದು. ಪ್ರಿಮಿಟಿವ್ ಸ್ಟೇಜ್ನಾರು ಯೂಸ್ ಮಾಡ್ಬೋದು, ಆ್ಯನ್ಸಿಯೆಂಟ್ ಸ್ಟೇಜ್ನಾರು ಯೂಸ್ ಮಾಡ್ಬೋದು. ಅಂದರೆ ಇವೆರಡು ಅಡ್ಜೆಕ್ಟಿವ್. ಅಂದರೆ ಅಡ್ಜೆಕ್ಟಿವ್ ಅಂದರೆ ಹೆಂಗಿರುತ್ತೆ ಅಂತ ನಾನು ಹೇಳ್ತೇನೆ. ಇಂಟರ್ನಲ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತೀವಿ. ಸರಿನಾ? ಇಂಟರ್ನಲ್ ಸೋರ್ಸಸ್ ಅಂದರೆ ಆಂತರಿಕ, ಎಕ್ಸ್ಟರ್ನಲ್ ಅಂದರೆ ಹೊರಗಿನ. ಸರಿನಾ? ಈಗ ಸೋರ್ಸ್ ಅಂದ್ರೇನು, ಬಂಡವಾಳ ಅಂತ ಹೇಳ್ತೀವಿ. ಸೋರ್ಸ್ ಅಂದರೆ ಏನು ಸೋರ್ಸ್ ಇದೆ ಅಂತ ಹೇಳ್ತೀವಲ್ಲ, ಆ ಥರ ಬಂಡವಾಳ ಅಂತ ಹೇಳ್ತೀವಿ. ಆಡಿಟ್ ಅಂತ ಬರುತ್ತೆ, ಇಂಟರ್ನಲ್ ಆಡಿಟು, ಎಕ್ಸ್ಟರ್ನಲ್ ಆಡಿಟ್ ಅಂತ ಹೇಳ್ತೀವಿ. ಆಡಿಟ್ ಅಂದರೆ ಲೆಕ್ಕ ಪರಿಶೋಧನೆ, ಆ ಥರ ಏನಾದರೂ ಇದ್ದಿದ್ದರೆ ಅದನ್ನು ನೋಡೋದಕ್ಕೆ ಆಡಿಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲೇನು ಅಂದರೆ ಇವೆಲ್ಲ ನೌನ್ ಅಂತ ಬರುತ್ತೆ. ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಏನು AL ಎಂಡಿಂಗ್ಗಳು ಬರ್ತಾವೋ ಇವೆಲ್ಲ ಆ ನೌನನ್ನು ಮಾಡಿಫೈ ಮಾಡ್ತಾ ಇರುತ್ತೆ. ಸರಿನಾ? ಈಗ ನೋಡಿ, ಇನ್ನೊಂದು ತಗೊಂಬಂದಿನ ಗುಡ್ ಆ್ಯಂಡ್ ಬ್ಯಾಡ್ ಕಂಡೀಷನ್ ಅಂತೀವಿ. ಕಂಡೀಷನ್ TIYN ಅಂತ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ನೌನ್ ಅಂತ ಹೇಳ್ತೇವೆ ಅಲ್ವ. ಸರಿನಾ? ಈಗ ಗುಡ್ ಅಂತ ಇಲ್ಲಿ ನೋಡಿ, ಯಾವ ಎಂಡಿಂಗ್ಸ್ಗಳು ಇಲ್ಲ ಇದಕ್ಕೆ. ಇದೊಂಥರ ಅಡ್ಜೆಕ್ಟಿವ್, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ನೋಡಿ, ಗುಡ್ ಕಂಡೀಷನು, ಬ್ಯಾಡ್ ಕಂಡೀಷನು. ದುಸ್ಥಿತಿಯಲ್ಲಿದೆ. ಬ್ಯಾಡ್ ಕಂಡೀಷನ್ನು ಅವರ ಯಾರ್ದು ಆರೋಗ್ಯದ ಬಗ್ಗೆ ಹೇಳ್ಬೇಕಾದ್ರೆ ಬ್ಯಾಡ್ ಕಂಡೀಷನ್, ಗುಡ್ ಕಂಡೀಷನ್, ಏನೋ ಒಂದು ಸ್ಟೇಟಸ್ ಹೇಳ್ತೀವಿ ಅಲ್ವಾ, ಆ ಥರದ್ದು ಇದಕ್ಕೆ. ಪುನಃ ಇಲ್ಲಿ ನೋಡಿ, ಇಂಟೆಲಿಜೆಂಟ್ ಪೀಪಲ್ ಅಂತೀವಿ. ENT ಅದು ಎಂಡಿಂಗ್ಸು, ಇದು ಅಡ್ಜೆಕ್ಟಿವ್ ಎಂಡಿಂಗ್ಸು. ಪೀಪಲ್ ಅಂತ ಹೇಳಿದ್ರು, ಎಂಥ ಪೀಪಲ್ಲು, ಇಂಟೆಲಿಜೆಂಟ್ ಪೀಪಲ್ಲು, ಸ್ವಲ್ಪ ಬುದ್ಧಿವಂತ ಜನರು. ಈಗ ನೋಡಿ, ಅದೇ ಇಂಟೆಲಿಜೆನ್ಸ್ ಅಂತ ಯೂಸ್ ಮಾಡಿಬಿಟ್ರೆ ಏನು ಮಾಡುತ್ತೆ, ಏನಾಗುತ್ತೆ, ಇದೇ ನೌನ್ ಆಗಿರುತ್ತೆ, ಇದು ವರ್ಬ್ ಫ್ರೇಸ್ ಆಗಿರುತ್ತೆ. ಸರಿನಾ? ಆಬ್ಜೆಕ್ಟು ಇದಿದ್ದು ಆ ಥರ ಆಗುತ್ತೆ. ಅಂದರೆ ನಿಮಗೆ ಯಾವುದೇ ಒಂದು ಸೆಂಟೆನ್ಸಲ್ಲೂ ಅಂದರೆ ಇಂಟೆಲಿಜೆನ್ಸ್ ಅಂದರೆ ನೌನು, ಇಂಟೆಲಿಜೆಂಟ್ ಅಂದರೆ ಅಡ್ಜೆಕ್ಟಿವ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಒಂದು ಸ್ವಲ್ಪ ಒಳ್ಳೆಯದು. ಈಗ ನೋಡಿ, ಇನ್ನೊಂದೇನು ಡೀಟೇಲ್ಡ್ ಅಂತ ಹೇಳ್ತೀವಿ. ಡೀಟೇಲ್ ಅಂತಂದರೆ ಒಂದೊಂದ್ಸರಿ ನೌನಾಗೂ ಯೂಸ್ ಮಾಡ್ತೀವಿ, ಇನ್ನೊಂದು ಕಡೆ ವರ್ಬಾಗಿ ಯೂಸ್ ಮಾಡ್ತೀವಿ. ಯಾವತ್ತು ವರ್ಬ್ನ ಡೀಟೇಲ್ ಪ್ಲಸ್ ED ಅಂದರೆ ಯಾವುದೇ ವರ್ಬ್ ಪ್ಲಸ್ ED ಯೂಸ್ ಮಾಡಿದ್ರೆ, ಅಥವಾ ವರ್ಬ್ ಪ್ಲಸ್ ING ಯೂಸ್ ಮಾಡಿದ್ರೆ ಅವುಗಳನ್ನೇನಂತೀವಿ, ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಅಂತೀವಿ. ಅದೊಂದು ಟೈಪ್ ಆಫ್ ಅಡ್ಜೆಕ್ಟಿವ್ ಇದೆ. ಅಂದರೆ ಈಗ ನೋಡಿ, ಈ ಇಂಡಿವಿಜುವಲ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಇಂಡಿಯನ್ ಅಂತ ಹೇಳ್ತೀವಲ್ಲ, ಇಂಡಿಯನ್ ಅವೆಲ್ಲ ಪ್ರಾಪರ್ ಅಡ್ಜೆಕ್ಟಿವ್ಸ್. ಸರಿ, ಆ ಥರ ಇದು ಒಂದು ಟೈಪ್ ಆಫ್ ಅಡ್ಜೆಕ್ಟಿವ್. ಅದ್ರ ಬಗ್ಗೆ ನೆಕ್ಸ್ಟ್ ಇದೆ ಹೇಳೋಣ. ಈಗ ಡೀಟೇಲ್ಡು ಅಂದರೆ ವರ್ಬ್ ಪ್ಲಸ್ ED ಫಾರ್ಮು. ಅಂದರೆ ಬೋರಿಂಗು, ಫ್ಯಾಸಿನೇಟೆಡು, ಆ ಥರ ಒಂದಷ್ಟು ಇನ್ಫಾರ್ಮೇಷನ್ಸು ಅದ್ರ ಬಗ್ಗೆ ನೆಕ್ಸ್ಟ್ ಹೇಳೋಣ. ಬಟ್ ಅವೆಲ್ಲ ಏನಂದರೆ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸರ್, ಡೀಟೇಲ್ಡ್ ಅನ್ನೋದು ಅಡ್ಜೆಕ್ಟಿವ್, ಇದು ಇನ್ಫಾರ್ಮೇಷನ್ನ ಅದು ಮಾಡಿಫೈ ಮಾಡ್ತಾಯಿದೆ. ಅದೇ ಥರ ಈಗ ನೋಡಿ, ವಾರ್ ಅನ್ನೋದು ನೌನ್, ಇದು ವರ್ಲ್ಡ್ ವಾರ್ ಅಂತೀವಿ. ಇದು ಏನಂದರೆ ವರ್ಲ್ಡ್ ವಾರ್ ಅಂದರೆ ವರ್ಲ್ಡ್ ಅನ್ನೋದು ನೌನೇ, ಬೇಕಾದ್ರೆ ಇವೆರಡನ್ನೂ ಸೇರಿಸಿ ಬೇಕಾದ್ರೆ ಕಾಂಪೌಂಡ್ ನೌನ್ ಅಂತ ಹೇಳ್ಬೋದು. ಸೆಕೆಂಡ್ ಅನ್ನೋದು ಕ್ವಾಂಟಿಫೈಯರ್ ಅಂತ ಹೇಳ್ತೀವಿ, ಇದು ಅಡ್ಜೆಕ್ಟಿವ್. ಸರಿನಾ? ಎರಡನೇ ಮಹಾಯುದ್ಧ ಅಂದರೆ ನಾವು ಮಹಾಯುದ್ಧ ಅಂತ ಹೇಳ್ತೀವಿ, ಪ್ರಪಂಚದ ಯುದ್ಧ ಅಂತ ಹೇಳ್ಬೋದು, ಅಥವಾ ವಿಶ್ವದ ಯುದ್ಧ ಅಂತ ಹೇಳ್ಬೋದು. ಬಟ್ ಅದು ಮಹಾಯುದ್ಧ ಅಂತ ಅದು ನೇಮ್ ಇದಾಗಿರೋದ್ರಿಂದ ವರ್ಲ್ಡ್ ವಾರ್ ಅಂತ ಇಂಗ್ಲೀಷಲ್ಲಿ ಅದು ರೆಕಗ್ನೈಸ್ ಆಗಿದೆ. ಕನ್ನಡದಲ್ಲಿ ನಾವು ಹೇಳಿ ಮಹಾಯುದ್ಧ ಅಂತಲೇ ರೆಕಗ್ನೈಸ್ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಕನ್ನಡಕ್ಕೂ ಇಂಗ್ಲೀಷ್ಗೂ. ಸರಿನಾ? ಆ ಥರ ಇದು ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿ ನೋಡಿ, ಪೊಲಿಟಿಕಲ್ ಕಾಂಪಿಟೇಷನ್ ಅಂತೀವಿ, ಇದು ಅಡ್ಜೆಕ್ಟಿವ್. ಕಾಂಪಿಟೇಷನ್ ಇಸ್ ಎ ನೌನ್. ಸರಿನಾ? ಅಡ್ಜೆಕ್ಟಿವ್ ಏನು ಮಾಡ್ತಿರುತ್ತೆ, ನೌನನ್ನು ಮಾಡಿಫೈ ಮಾಡ್ತಾ ಇರುತ್ತೆ. ಈಗ ರಾಜಕೀಯ ಪೈಪೋಟಿ ಅಂತೀವಿ ಅಲ್ವಾ, ಕಾಂಪಿಟೇಷನ್ ಅಂದರೆ ಪೈಪೋಟಿ. ಯಾವ ಪೈಪೋಟಿ? ಪೊಲಿಟಿಕಲ್. ಅಂದರೆ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಬಂದಕ್ಕೆ ಯಾವ ಕಾಂಪಿಟೇಷನರು ಆಗಿರ್ಬೋದು, ಎಜುಕೇಷನ್ ಕಾಂಪಿಟೇಷನ್ ಯಾವುದಾದ್ರೂ ಆಗಿರ್ಬೋದು, ಬಟ್ ಅದು ನಾವು ಪೊಲಿಟಿಕಲ್ ಅಂತ ತಗೊಂಬಂದಿದ್ವಿ. ಸರಿನಾ? ಇದು ಅಡ್ಜೆಕ್ಟಿವ್. ಸರಿನಾ? ಈಗ ನೋಡಿ, ಈ ಕಾಂಪಿಟೇಷನ್ನೇ ಇಲ್ಲಿ ತರ್ಬೋದು ನೋಡಿ, ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತೀನಿ. ಕಾಂಪಿಟೇಟಿವ್ ವರ್ಲ್ಡ್ ಅಂದರೆ ಕಾಂಪಿಟೇಷನ್ ಇದ್ದರೆ ನೌನ್ ಆಗಿರ್ತಿತ್ತು, ಈಗೇನಾಗಿದೆ, ಇದು ಅಡ್ಜೆಕ್ಟಿವ್ ಆಗಿದೆ. IVE ಎಂಡಿಂಗ್ಸು. ಸರಿನಾ? ಅದ್ರ ಬಗ್ಗೆ ಎಂಡಿಂಗ್ಸ್ಗಳಿದ್ದಾವೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ರೈವೇಟು, ಪಬ್ಲಿಕ್ಕು,
ಅವುಗಳು ಈಗ ಏನಾಗಿರುತ್ತೆ ಅಂದರೆ ಇವೆಲ್ಲ ನೌನ್ಸ್ ಥರನೇ ಇರುತ್ತೆ. ಅಂದರೆ ಪಬ್ಲಿಕ್ಸ್ ಅಂತ ಯೂಸ್ ಮಾಡಿದಾಗ ನಾವೇನಾಗುತ್ತೆ ಇದು ಅಬ್ಜೆಕ್ಟಿವ್ ಆಗುತ್ತೆ. ಇದನ್ನ ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಮಾಡ್ಕೊಂಡಿದ್ದೀವಿ ನಾವು ನೌನ್ಗಳನ್ನ. ಈಗ ನೋಡಿ ಗರ್ಲ್ಸ್ ಅಂತ ಇರುತ್ತಲ್ಲ, ಗರ್ಲ್ಸ್ ಅಂತಿದ್ರು ನೀವು ಅಪೋಸ್ಟ್ರಫಿ ಇಲ್ಲಿ ಹಾಕಿದ್ದೀವಿ. ಏನಕ್ಕೆ ಹಾಕಿದ್ದೀವಿ, ಈ ಥರ ಹೆಂಗೆ ಹಾಕಿರ್ತೀವಿ ಅಂದರೆ ಈಗ ನೋಡಿ ಇಲ್ಲಿ ನೋಡಿ ವುಮೆನ್ಸಲ್ಲೂ ಅಪೋಸ್ಟ್ರಫಿ ಎಸ್ ಅಂತ ಹಾಕಿದ್ದೀವಿ. ಅಂದರೆ ಇಲ್ಲಿ ಯಾಕೆ ಇಲ್ಲಿ ಅಪೋಸ್ಟ್ರಫಿ ಆದಮೇಲೆ ಎಸ್ ಹಾಕಿಲ್ಲ ಅಂದರೆ ಇವು ಎಸ್ ಫಾರ್ಮೇಟ್ ಯೂಸ್ ಮಾಡಿದ್ರೆ ಅದು ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಮಾಡ್ಕೊತಾ ಇದೆ, ನೌನನ್ನು ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಮಾಡ್ಕೊತಾ ಇದೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಈ ಎಸ್ ಅಂತ ಯೂಸ್ ಮಾಡಿದ್ರೆ ಒಂಥರ ನೇಮು ಒಂಥರ ಅದು ಒಂಥರ ಆರಿಬಲ್ ಒಂಥರ ಇದಾಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಈ ಎಸ್ನ ಯೂಸೇ ಮಾಡಲ್ಲ. ಎಸ್ ಆದಮೇಲೆ ಅಪೋಸ್ಟ್ರಫಿ ಅಂತ ಯೂಸ್ ಮಾಡ್ತೀವಿ. ಅಂದರೆ ಯೂಸ್ ಮಾಡಿದ್ರೆ ಅದೇನಾಗುತ್ತೆ, ಇದು ಪ್ಲೂರಲ್ಗಳಿಗೆ ಈ ಥರ ಎಸ್ಗಳ ಎಂಡಿಂಗ್ ಇದ್ದರೆ ಅಪೋಸ್ಟ್ರಫಿ ಇಲ್ಲಿ ಇಟ್ಬಿಟ್ಟಿರ್ತೀವಿ. ಆವಾಗ ಅದು ನೌನನ್ನು ಈಗ ಅಬ್ಜೆಕ್ಟಿವ್ ಈ ಥರ ಮಾಡ್ಕೊಂಡಿದ್ದೀವಿ. ಈಗ ವುಮೆನ್ ಅಂತ ಇದ್ದರೆ ವುಮೆನ್ ಇಸ್ ಎ ನೌನು. ಆ್ಯಕ್ಚುಲಿ ವುಮೆನ್ಸ್ ಅಂದರೆ ಅವರದು, ಮಹಿಳೆಯರ ಅಂತ ಬಂದಿದೆ, ಮಹಿಳೆ ಅಂತ ಬಂದಿಲ್ಲ, ಮಹಿಳೆಯರ ಅಂತ ಬಂದಿದ್ದಕ್ಕೆ ಅಪೋಸ್ಟ್ರಫಿ ಎಸ್ ಅಂತ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಈ ನೌನ್ ಇರೋದು, ಇಷ್ಟು ನೌನ್ ಇರೋದು ಎಲ್ಲ ಸೇರಿ ಅಬ್ಜೆಕ್ಟಿವ್ ಆಗುತ್ತೆ. ಸರಿ, ಇವು ಅದೇ ಥರ ಪ್ರೈವೇಟ್ಸ್ ಪ್ರಾಪರ್ಟಿ, ಖಾಸಗಿ ಸ್ವತ್ತುಗಳು, ಪಬ್ಲಿಕ್ಸ್ ಪ್ರಾಪರ್ಟಿ, ಸಾರ್ವಜನಿಕ ಸ್ವತ್ತುಗಳು. ಗರ್ಲ್ಸ್ ಒಪಿನಿಯನ್ ಹುಡುಗಿಯರ ಅನಿಸಿಕೆ ಅಥವಾ ಅಭಿಪ್ರಾಯ ಅಂತ ಹೇಳ್ತೀವಿ. ಅಂದರೆ ಈಗ ನೋಡಿ ಇದು ಗರ್ಲ್ಸ್ ಅನ್ನೋದು ನೌನ್ ಆ್ಯಕ್ಚುಲಿ, ಅದಕ್ಕೆ ಅಪೋಸ್ಟ್ರಫಿ ಹಾಕಿ ಇಲ್ಲಿ ಒಂದು ಅಪೋಸ್ಟ್ರಫಿ ಹಾಕಿದ್ದಕ್ಕೆ ಇದೇನಾಯಿತು, ಅಬ್ಜೆಕ್ಟಿವ್ ಆಯಿತು, ಒಪಿನಿಯನ್ನ ಮಾಡಿಫೈ ಮಾಡ್ತಾ ಅದು. ಸರಿನಾ. ಇಲ್ಲಿ ವುಮೆನ್ಸ್ ಎಜುಕೇಷನ್ ಅಂದರೆ ಇದು ಯಾವ ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಆಗಿದೆ. ಸರಿನಾ. ಅದು ಎಜುಕೇಷನ್ ಅಥವಾ ರಿಸರ್ವೇಷನ್ ಅಂತ ಏನೈತಿ ATI ಏನಂದರೆ ಇವೆಲ್ಲ ನೌನ್ ಎಂಡಿಂಗ್ಸ್, ಅದನ್ನು ಮಾಡಿಫೈ ಮಾಡ್ತದೆ. ಮಹಿಳೆಯರ ವಿದ್ಯಾಭ್ಯಾಸ, ಮಹಿಳೆಯರ ಮೀಸಲಾತಿ, ರಿಸರ್ವೇಷನ್ ಅಂದರೆ ಮೀಸಲಾತಿ, ಯಾರ ಮೀಸಲಾತಿ, ಮಹಿಳೆಯರದು. ಇದನ್ನೇನಂತೀವಿ ಕನ್ನಡದಲ್ಲೂ ಬೇಕಾದ್ರೆ ನೀವು ಅರ್ಥ ಮಾಡ್ಕೋಬೇಕು, ಆಬ್ಜೆಕ್ಟಿವ್ ಯಾವುದು, ಅವು ಯಾವ್ಯಾವು ಅಂತ ಒಂದು ಸ್ವಲ್ಪ ಡಿಫ್ರೆಂಟ್. ಈಗ ಎಫಿಷಿಯೆಂಟ್ ಟೂಲ್ ಅಂತ ಯೂಸ್ ಮಾಡ್ತೀವಿ. ಎಫಿಷಿಯೆಂಟ್ ಅಂತಂದರೆ ಎಫಿಷಿಯೆಂಟ್ ENT ಅಂತಿದೆ. ಸರಿನಾ, ಎಂಡಿಂಗ್ ಆಬ್ಜೆಕ್ಟಿವ್ ಇರುತ್ತೆ. ಟೂಲನ್ನು ಮಾಡಿಫೈ ಮಾಡ್ತಾ ಇದೆ. ಸುಲಭ ಸಾಧನಗಳು ಅಂತ ಹೇಳ್ಬೋದು, ಅಥವಾ ಸಮರ್ಥವಾದ ಸಾಧನಗಳು, ಎಫೆಕ್ಟಿವ್ ಆಗಿರ್ತಕ್ಕಂಥ, ಎಫಿಷಿಯೆಂಟು ಬೇಗ ಕೆಲಸ ಮಾಡೋಂಥ ಸಾಧನಗಳು ಅಂತ ಹೇಳ್ಬೋದು. ಎಫೆಕ್ಟಿವ್ ಅಂದರೆ ಪರಿಣಾಮಕಾರಿ ಅದಂಥದ್ದು. ಸರಿನಾ, ಪರಿಣಾಮಕಾರಿ ಸಾಧನಗಳು ಅಂತ ಹೇಳ್ಬೋದು, ಎಫೆಕ್ಟಿವ್ ಟೂಲ್ಸ್ ಅಂತ ಹೇಳ್ಬೋದು. ಇವೆರಡು ಅಬ್ಜೆಕ್ಟಿವ್ ಟೂಲ್ನ ಮಾಡಿಫೈ ಮಾಡ್ತೀವಿ. ನಿಮ್ಗೆ ಯಾವಾಗ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು. ಈಗ ನೋಡಿ ಯುವರ್ ಬುಕ್ ಅಂತ ಹೇಳ್ತೀವಿ. ಯುವರ್ ಬುಕ್ ಅಂತಂದರೆ ಬುಕ್ ಇಸ್ ನೌನ್, ಯುವರ್ ಅನ್ನೋದು ಅಬ್ಜೆಕ್ಟಿವ್, ಬುಕ್ನ ಮಾಡಿಫೈ ಮಾಡ್ತಾ ಇದೆ. ಈಗ ನೋಡಿ ಹರ್ಸ್ ಪ್ರಾಪರ್ಟಿ ಯಾವತ್ತೂ ಜಾಸ್ತಿ ಯೂಸ್ ಮಾಡಲ್ಲ, ಈ ಥರ ಹರ್ ಪ್ರಾಪರ್ಟಿ ಅಂತ ಯೂಸ್ ಮಾಡ್ಬಿಡ್ತೀವಿ. ಹರ್ ಅಂದರೆ ಅಬ್ಜೆಕ್ಟಿವ್, ಇದು ಪೊಸೆಸಿವ್ ಅಬ್ಜೆಕ್ಟಿವ್ ಆಗುತ್ತೆ. ಹರ್ಸ್ ಅಂತ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಪ್ರೊನೌನ್ ಆಗುತ್ತೆ. ಸರಿನಾ, ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ಅದಕ್ಕೆ ಇದನ್ನ ನಾರ್ಮಲಿ ಈ ಥರ ಯೂಸ್ ಮಾಡಲ್ಲ ಜಾಸ್ತಿ. ಹರ್ಸ್ ಪ್ರಾಪರ್ಟಿ ಅಂದರೆ ಯಾವತ್ತೂ ನಾವು ಪ್ರೊನೌನ್ಗಳಿಗೆ ನಾವು ಪೊಸೆಸಿವ್ನೆಸ್ನ ತರಕ್ಕೆ ಹೋಗಲ್ಲ. ಸರಿನಾ, ಹರ್ಸ್ ಪ್ರಾಪರ್ಟಿ ಅಂತ ಹೇಳ್ಬೋದು, ಅವಳ ಸೊತ್ತು ಅಂತ ಹೇಳ್ಬೋದು. ಈಗ ಕರ್ನಾಟಕ ಅನ್ನೋದು ಒಂದು ನೌನ್ ಇತ್ತು, ಅದನ್ನು ಅಪೋಸ್ಟ್ರಫಿ ಎಸ್ ಹಾಕಿ ಅಬ್ಜೆಕ್ಟಿವ್ ಮಾಡಿ. ಯಾವ ಗೌರ್ನಮೆಂಟ್, ಕರ್ನಾಟಕಾಸ್ ಗೌರ್ನಮೆಂಟ್. ಈಗ ನೋಡಿ ಇಂಡಿಯನ್ ಗೌರ್ನಮೆಂಟ್, IAN ಹಾಕಿ ಇದನ್ನ ಅಬ್ಜೆಕ್ಟಿವ್ ಮಾಡ್ಕೊಂಡಿದ್ವಿ. ಇಲ್ಲಿ ಅಪೋಸ್ಟ್ರಫಿ ಹಾಕಿ ನಾವು ಅಬ್ಜೆಕ್ಟಿವ್ ಮಾಡ್ಕೊಂಡಿದ್ದೀವಿ. ಈಗ ಪರ್ಸ್ನಲ್ ಲೋನು, ಗೌರ್ನಮೆಂಟ್ ಲೋನು, ಗೌರ್ನಮೆಂಟ್ಸ್ ಲೋನ್ ಅಂತ ಹೇಳ್ತೀವಿ. ಗೌರ್ನಮೆಂಟ್ ಲೋನ್ ಅಂತಿದ್ದರೆ ಅದು ಕಾಂಪೌಂಡ್ ನೌನ್ ಅಂತ ಆಗುತ್ತೆ. ಈಗ ಇದು ಅಬ್ಜೆಕ್ಟಿವ್ ಆಗಿದೆ. ಇದರಲ್ಲಿ AL ಅಂತ ಬಂದಿದೆ, ಇದು ಅಬ್ಜೆಕ್ಟಿವ್ ನೌನ್ನ ಮಾಡಿಫೈ ಮಾಡ್ತಾ ಇದೆ. ವೈಯಕ್ತಿಕ ಸಾಲ, ಸರ್ಕಾರದ ಸಾಲ, ಸರಿನಾ, ಆ ಥರದ್ದು. ಈಗ ಲೋಕಲ್ ಪೀಪಲ್ ಅಂತ ಹೇಳ್ತೀವಿ. ಲೋಕಲ್ ಪೀಪಲ್ ಅಂದರೆ ಸ್ಥಳೀಯ ಜನರು. ಲೋಕಲ್ ಅನ್ನೋದೇನು ಸ್ಪೆಸಿಫಿಕ್, ಮೋರ್ ಸ್ಪೆಸಿಫಿಕ್, ಅದೇನಾಗುತ್ತೆ ಅಬ್ಜೆಕ್ಟಿವ್ ಅಂತ ಯೂಸ್ ಮಾಡ್ತೀವಿ. ಸ್ಥಳೀಯ ಅಬ್ಜೆಕ್ಟಿವ್ ಇದ್ರಲ್ಲೂ, ಸ್ಥಳೀಯ ಜನರು, ಸ್ಥಳೀಯ ಸರ್ಕಾರ. ಸರಿನಾ. ಈಗ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂದರೆ ನೋಡಿ ಆಡಳಿತ ಸಂಸ್ಥೆ, ವ್ಯವಸ್ಥೆ ಅಥವಾ ಸಂಸ್ಥೆ ಏನು ಬೇಕಾದ್ರೂ ಹೇಳ್ಬೋದು. ಈಗ ನೋಡಿ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಈಗ ನೋಡಿ ಇದು ನೌನ್ ಆಯಿತು, ಇದು ಅಬ್ಜೆಕ್ಟಿವ್. ಇಲ್ಲೇನಾಗಿದೆ, ಇದು ಅಬ್ಜೆಕ್ಟಿವ್ ನೌನನ್ನು ಮಾಡಿಫೈ ಮಾಡ್ತಾ ಇದೆ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಯೂಸ್ ಮಾಡೋದು ಅಬ್ಜೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ ಅಂದರೆ ನೌನ್ ಅಂತ ಆಗುತ್ತೆ. ಸರಿನಾ, ಆ ಥರ ಇನ್ಫಾರ್ಮೇಷನ್. ಈಗ ನೋಡಿ ಸ್ಟ್ರಾಂಗ್ ನೇಷನ್ ಅಂತೀವಿ. ಸ್ಟ್ರಾಂಗ್ ಅಂದರೆ ಇದು ಅಬ್ಜೆಕ್ಟಿವ್, ಇದು ನೌನ್. ಏನಂದರೆ ಶಕ್ತಿಯುತವಾದ ರಾಷ್ಟ್ರ ಅಂತ ಹೇಳ್ತೀವಿ. ಅಂದರೆ ನಿಮ್ಗೆ ಏನು ಅಂದರೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಏನಪ್ಪ ಕೊಡೋಕ್ಕೆ ಮೇಯ್ನಾಗಿ ಬಂದೆ ಅಂದರೆ ಅಬ್ಜೆಕ್ಟಿವ್ ಅಂದ್ರೇನು, ಇಟ್ ಮಾಡಿಫೈಸ್ ದ ನೌನು, ಇಟ್ ಪ್ರಿಸೀಡಿಂಗ್ ಇಟ್. ಅದಕ್ಕೆ ಮುಂಚೆನೇ ಇರುತ್ತೆ ಆಲ್ಮೋಸ್ಟ್ ಆಲ್ ವರ್ಡ್ಗಳಲ್ಲಿ. ಆಮೇಲೆ ನೋಡೋಣ ಏನಾದರೂ
ಹೊರಗಡೆ ಅದೊಂದೇ ವರ್ಡ್ಗಳು ಬರ್ತಾ ಇದ್ದರೆ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಕೊಡಿ. ಬಟ್ ಇದು ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿತು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.